ಜೀವನದಲ್ಲಿ ಎಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಒಳ್ಳೆ ಕಡೆ ಜಾಗದಲ್ಲಿ ಒಂದು ಒಳ್ಳೆ ಕಡೆ ಸೈಡ್ ತೊಗೊಂಡು ಮನೆ ಕಟ್ಕೊಂಡು ವಾಸ ಮಾಡಬೇಕು ಅಂತ. ಜಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನೇ ಪರ್ಚೇಸ್ ಮಾಡಿ ನಾನೇ ಡೆವಲಪ್ ಮಾಡಿರೋದ್ರಿಂದ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಿಮಗೆ ಆಲ್ಮೋಸ್ಟ್ ನೆಲಮಂಗಲ ಎಲ್ಲರಿಗೂ ಗೊತ್ತಿದೆ. ಸೊ ಇದೇ ವಿಲೇಜಿಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಅವ್ರಿಗೆ ಆಲ್ರೆಡಿ ಒಂದು 5 ರಿಂದ 6 ಲಕ್ಷ ಇವಾಗ ಪ್ರಾಫಿಟ್ ಅಲ್ಲಿ ಬೆನಿಫಿಟ್ಸ್ ಅಲ್ಲಿ ಇದ್ದಾರೆ ಸರ್. ಇಲ್ಲಿ ಬಂದು ಪ್ರಾಪರ್ಟಿ ನೋಡಿ ಅವ್ರಿಗೆ ಏನಾರ ಜಾಗ ಇಷ್ಟ ಆಗಿ ಅವ್ರು ಓಕೆ ಮಾಡ್ಕೊಂಡ್ರೆ ಸರ್, ಅವರು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಂಡ್ ಆಫ್ ದಿ ಸ್ಟೇಜ್ ವರ್ಗು ಒಂದು ಬ್ಯಾಂಕ್ ಲೋನ್ ಇಂದ ಹಿಡಿದು ಬುಕಿಂಗ್ ಪ್ರೊಸೆಸ್ ಇಂದ ಹಿಡಿದು ಅಗ್ರಿಮೆಂಟ್ ಪ್ರೊಸೆಸ್ ಇಂದ ಹಿಡಿದು ಏನೇ ಬೇಕು ಅಂದ್ರೂ ನಮ್ಮ ಕಡೆಯಿಂದ ನಾನೇ ಖುದ್ದಾಗಿ ನಿಂತು ನಾನು ಸಪೋರ್ಟ್ ಮಾಡ್ಕೊಡ್ತೀನಿ. ಓಕೆನಾ ಸರ್? ಈಗ ನಮ್ಮ ಹಾಸನಾಂಬ ಡೆವಲಪರ್ಸ್ ಒಂದು ಕನಸೇನು ಅಂದರೆ, ಯಾರ್ಯಾರು ಸೈಡ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಒಂದು ಕನಸು ಇಟ್ಕೊಂಡಿರ್ತಾರೋ ಅವರೆಲ್ಲ ಆದಷ್ಟು ಬೇಗ ಒಂದು ಸೈಟ್ನ ಪರ್ಚೇಸ್ ಮಾಡಿ ಮನೆ ಮಾಡ್ಕೊಬೇಕು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ವೀಕ್ಷಕರೇ, ಈ ಲೇಔಟ್ದು ವಿಡಿಯೋ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ತೀರಾ. ಯಾಕಂದ್ರೆ ಇದೇ 10 ತಿಂಗಳ ಹಿಂದೆ ನಾವು ಈ ಲೇಔಟ್ದು ಒಂದು ವಿಡಿಯೋ ಮಾಡಿದ್ವಿ. ಸೊ ಅವಾಗ ಏನಿತ್ತು ಅಂದರೆ ಇಲ್ಲಿ ಖಾಲಿ ಜಾಗ ಇತ್ತು. ಸೊ ಯಾವುದೇ ಥರದ ಡೆವಲಪ್ಮೆಂಟ್ ಇಲ್ಲಾಗಿತ್ತು, ಏನು ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲಾಗಿತ್ತು. ಆ ವಿಡಿಯೋ ಕೂಡ ನೀವು ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ಬೋದು. ರಿಯಲ್ ಎಸ್ಟೇಟ್ ಫೀಲ್ಡ್ ಬಂದಮೇಲೆ ನಿಮ್ಗೆ ಒಂದು ಬೆನಿಫಿಟ್ ಏನಿರುತ್ತೆ ಅಂದರೆ, ಆಫ್ಟರ್ ಡೆವಲಪ್ಮೆಂಟ್ಗಿಂತ ಮುಂಚೆನೇ ನೀವೇನಾದರೂ ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೋಡಿ, ಇವತ್ತಿಗೆ ಈ ಥರ ಇದು ಡೆವಲಪ್ಮೆಂಟ್ ಆಗಿರುವಂಥ ಲೇಔಟ್ ಆಗಿರುತ್ತೆ. ಇವತ್ತಿಗೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಸೊ ಹಾಗೆ ಈ ಲೇಔಟ್ದು ಕೂಡ ಅಷ್ಟೇ, ನಾವು 10 ಮಂತ್ಸ್ ಬ್ಯಾಕ್ ವಿಡಿಯೋ ಮಾಡಿದಾಗ ಖಾಲಿ ಇದ್ದಿದ್ದು ಲೇಔಟ್ ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ಲೊಕೇಶನಲ್ಲಿ ಸಿಗ್ತಾ ಇರುವಂಥ ಲೇಔಟ್ ಆಗಿರುತ್ತೆ. ನೆಲಮಂಗಲ ಟೋಲ್ ಗೇಟ್ ಏನಿದೆ ಅಲ್ಲ, ಸೊ ಎಂಡ್ಗನಹಳ್ಳಿ ಟೋಲ್ ಗೇಟಿಂದ ಜಸ್ಟ್ ಒಂದು 2 to 3 ಮಿನಿಟ್ಸ್ ಡ್ರೈವಲ್ಲೇ ಈ ಒಂದು ಲೇಔಟ್ ನಿಮಗೆ ಸಿಗ್ತಾ ಇರೋದು. ಸೊ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ನವೀನ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಲೇಔಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ವೀಕ್ಷಕರೇ, ಹಾಸನಾಂಬ ಡೆವಲಪರ್ಸ್ ಕಡೆಯಿಂದ ನಮ್ಮ ಜೊತೆ ಇದ್ದಾರೆ ನವೀನ್ ಸರ್. ನವೀನ್ ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಲೇಔಟ್ ಮಾತ್ರ ಸೂಪರ್ ಆಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಹೌದು, ಲಾಸ್ಟ್ ಟೈಮ್ ನೋಡಿದಾಗ ಮತ್ತೆ ಇವಾಗ ನೋಡಿದಾಗ ತುಂಬಾನೇ ಡಿಫರೆನ್ಸ್ ಬಂದ್ಬಿಟ್ಟಿದೆ. ಸೊ ಸೂಪರ್ ಆಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳಿ ಸರ್ ನಮ್ಮ ವೀಕ್ಷಕರ. ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನೆಲಮಂಗಲ ಎಲ್ಲರಿಗೂ ಗೊತ್ತಿದೆ. ನೆಲಮಂಗಲದಿಂದ ಲೆಫ್ಟ್ ತಗೊಂಡ್ರೆ ಹಾಸನ್ಗೆ ಹೋಗೋ ರೋಡು ಆಲ್ಮೋಸ್ಟ್ ಎಲ್ಲರಿಗೂ ಫಿಮಿಲರ್ ಇದೆ. ಅಲ್ಲಿ ಎಂಟ್ಕಾನಹಳ್ಳಿ ಟೋಲ್ ಅಂತ ಬರುತ್ತೆ, ಫಸ್ಟ್ ಟೋಲೇನೆ. ಆ ಟೋಲಿಂದ ಜಸ್ಟ್ ಒಂದು 2 to 3 ಮಿನಿಟ್ಸ್ ಆಗುತ್ತೆ. ಎಂಟ್ಕಾನಹಳ್ಳಿ ಟೋಲ್ ಅಂತ ಏನ್ ಕರಿತೀವಿ, ವಿಲೇಜ್ ಕೂಡ ಈ ನಮ್ದು ಲೇಔಟ್ ಕೂಡ ನಿಮಗೆ ಎಂಟ್ಕಾನಹಳ್ಳಿ ವಿಲೇಜ್ಗೆ ಬರ್ತಕ್ಕಂಥದ್ದು. ನಿಮಗೆ ಹೈವೇ ಇಂದ ಜಸ್ಟ್ ಒಂದು 200-300 ಮೀಟರ್ಸ್ ಅಲ್ಲಿ ಬರುತ್ತೆ. ಜಾಗ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೀವಿ. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನೀವು ಪ್ರೀ ಲಾಂಚ್ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದು. ಸೊ ಅವಾಗ ಏನಂದ್ರೆ ನಿಮ್ಗೆ ಯಾವ್ದೇ ರೀತಿ ಡೆವಲಪ್ಮೆಂಟ್ಸ್ ಆಗಿರ್ಲಿಲ್ಲ, ಜಾಗ ಅವಾಗ ಕೂಡ ನಾವು ಫ್ಲಾಟ್ ಮಾಡ್ತಾ ಇದ್ವಿ. ಸೊ ಇವಾಗ ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ಆಗಿದೆ. ಯಾರೇ ಗ್ರಾಹಕರು ಬಂದು ನೋಡಿದ್ರು ಮತ್ತೆ ಡೆವಲಪ್ಮೆಂಟ್ ಇನ್ನೂ ಎಕ್ಸ್ಟ್ರಾ ಏನೋ ಮಾಡ್ಬೇಕಪ್ಪ ಅನ್ನೋ ಥರ ಏನಿರಲ್ಲ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಒಂದು ಮನೆ ಕಟ್ಕೊಳ್ಳೋಕೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಬೇಕಾಗುತ್ತೆ, ಸಿಎ ಜಾಗ, ಪಾರ್ಕಿಂದ ಹಿಡಿದು ಓವರ್ ಹೆಡ್ ಟ್ಯಾಂಕಿಂದ ಹಿಡಿದು ಈಗ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಗ್ರಾಹಕರು ಬಂದು ನೋಡಿದ್ರೆ ಅವ್ರದ್ದು ಲಾಸ್ಟ್ ಟೈಮ್ ಬಂದು ನೋಡಿದಾಗ ಅವ್ರಿಗೆ ಅವ್ರ ಸೈಟ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಐಡಿಯಾ ಸಿಗ್ತಾ ಇರಲಿಲ್ಲ. ಇವಾಗ ಬಂದು ನೋಡಿದ್ರೆ ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಅವ್ರ ಸೈಟ್ ಅಂದ್ರೆ ಸ್ವಲ್ಪ ಸೈಟ್ಸ್ಗಳು ಆಗಿದೆ ಇವಾಗ, ಕಾರ್ನರ್ ಸೈಟ್ಸ್ ಅದೆಲ್ಲ. ಅದಕ್ಕೆ ಏನು ಹೇಳಿದ್ದು, ಪ್ರೀ ಲಾಂಚ್ ಅಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ. ಕಾರ್ನರ್ ಸೈಟ್ ಸಿಗುತ್ತೆ, ಈಸ್ಟ್ ಫೇಸಿಂಗ್ ಸೈಟ್ಸ್ಗಳು ಸಿಗ್ತವೆ, ಸೆಲೆಕ್ಟೆಡ್ ನಂಬರ್ಗಳು ಸಿಗುತ್ತೆ, ಎಲ್ಲಾ ತರ ಸಿಗುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಮಾಡಿದೀವಿ. ಒಂದು ಸ್ವಲ್ಪ ಸೈಟ್ಗಳನ್ನ ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಆಲ್ರೆಡಿ ನಿಮ್ಗೆ ಒಂದು ಸ್ವಲ್ಪ ಸೈಟ್ಗಳನ್ನ ಕೊಟ್ಬಿಟ್ಟಿದೀವಿ. ಇನ್ನೊಂದು ಸ್ವಲ್ಪ ಸೈಟ್ಸ್ಗಳು ಇದೆ. ಯಾರು ಇವಾಗ ಇನ್ನ ಬೇಗ ಬರ್ತಾರೆ, ಓಕೆನಾ, ಅವರಿಗೆ ಇನ್ನ ಒಳ್ಳೊಳ್ಳೆ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ವೀಕ್ಷಕರೇ, ಇದೇ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಖಾಲಿ ಜಾಗ ಇರೋಕ್ಕೂ ಮತ್ತೆ ನಾವು ಡೆವಲಪ್ಮೆಂಟ್ ಆಗಿರುವಂತ ಜಾಗ ತಗೊಳಕ್ ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡತ್ತೆ. ಇವಾಗ ಒಂದು ಡಿಫ್ರೆನ್ಸ್ ಬಂದಿದೆ ಅಂದ್ರೆ ಎಷ್ಟು ಬಂದಿದೆ ಸರ್ ಇವಾಗ? ಸರ್ ಇವಾಗ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ಲಾಂಚ್ ಮಾಡಿದಾಗ ನಾವು ಆಲ್ಮೋಸ್ಟ್ 3750 ನಿಮಗೆ ಫೈನಲ್ ಕೋಟ್ ಮಾಡಿ ಕೊಡ್ತಾ ಇದ್ವಿ. ಓಕೆನಾ, ಇವಾಗ ನಾವು ರೇಟ್ ಇಟ್ಟಿರೋದೇ ಬಂದ್ಬಿಟ್ಟು ನಿಮಗೆ 4100 ಫೈನಲ್ ರೇಟ್ ಇಟ್ಬಿಟ್ಟಿದ್ವಿ. 4100 ರೂಪಾಯಿ ಆಲ್ಮೋಸ್ಟ್ ಫೈನಲ್ ಇಟ್ಬಿಟ್ಟಿದ್ವಿ. ನಾವು ಅವಾಗ ಏನ್ ಹೇಳಿದ್ವಿ, ನೀವು 10 ಲಕ್ಷ ಕೊಟ್ರೆ ಆಲ್ಮೋಸ್ಟ್ ಅವಾಗ ನಾವು ತಗೋತಿದ್ದೆ ಅಡ್ವಾನ್ಸ್ ನಿಮಗೆ ಒಂದು 10 ಲಕ್ಷ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 10 ಮಂತ್ಸ್ ಒಳಗಡೆ ನಿಮ್ಗೆ ಅದಕ್ಕೊಂದು 5 ಲಕ್ಷನಾರು ಇನ್ಕ್ಲೂಡ್ ಆಗಿ ಬರುತ್ತೆ ಅನ್ನೋ ತರ. ಈಗ ಆಲ್ಮೋಸ್ಟ್ ಒಂದು 400 ರೂಪೀಸ್ ನಿಮಗೆ ಎಕ್ಸ್ಟ್ರಾ ಆಗಿದೆ. ಯಾರ್ಯಾರು ಅವಾಗ ಆಲ್ಮೋಸ್ಟ್ ಬುಕಿಂಗ್ಗಳನ್ನ ಮಾಡ್ಕೊಂಡಿದ್ರು ಅವ್ರಿಗೆ ಆಲ್ರೆಡಿ ಒಂದು 5 ರಿಂದ 6 ಲಕ್ಷ ಇವಾಗ ಪ್ರಾಫಿಟ್ ಬೆನಿಫಿಟ್ಸ್ ಅಲ್ಲಿ ಇದ್ದಾರೆ. ಓಕೆ, ಸೊ ನೋಡಿ ವೀಕ್ಷಕರೇ, ಜಸ್ಟ್ ಒಂದು 10 ಮಂತ್ಸ್ ಗ್ಯಾಪ್ ಅಲ್ಲಿ ನೀವು ಒಂದು 5 to 6 lakh rupees ಅರ್ನಿಂಗ್ ಮಾಡುವಂತ ಅವಕಾಶ. ಹೌದು. ಆಮೇಲೆ ಸರ್ ಈಗ ಏನಾಗುತ್ತೆ ಅಂದ್ರೆ, ಈ ಜಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನೇ ಪರ್ಚೇಸ್ ಮಾಡಿ ನಾನೇ ಡೆವಲಪ್ ಮಾಡಿರೋದ್ರಿಂದ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಈ ಸರೌಂಡಿಂಗ್ಸ್ ಅಲ್ಲಿ ಏನಂದ್ರೆ, ಇವಾಗ ನೀವು ಇಲ್ಲೆಲ್ಲ ಸೈಟ್ಗಳನ್ನ ಪರ್ಚೇಸ್ ಮಾಡಕ್ ಆಗಲ್ಲ. ಹೈವೇಗೆ ನಿಯರ್ ಆಗಿ ನಿಮ್ಗೆ ಯಾವ್ದು ಜಾಗಗಳು ಸಿಗಲ್ಲ. ಓಕೆ, ಯಾಕಂದ್ರೆ ಹೈವೇಗೆ ನಿಯರ್ ಆಗಿ ನಿಮ್ಗೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಯಾಕಂದ್ರೆ ಎಲ್ಲಾನು ಆಲ್ಮೋಸ್ಟ್ ಕಮರ್ಷಿಯಲ್ ಪರ್ಪಸ್ಗೆ
ಯೂಸ್ ಮಾಡ್ತಾರೆ. ರೆಸಿಡೆನ್ಷಿಯಲ್ ನಿಮಗೆ ತುಂಬಾ ಕಡಿಮೆನೆ ಸಿಗೋದು. ಅದು ರೆಸಿಡೆನ್ಷಿಯಲ್ ಅಲ್ಲಿ ನಾವು ಈ ಪ್ರೈಸ್ ಅಲ್ಲಿ ಅಟ್ಯಾಚ್ ಟು ವಿಲೇಜ್ ನಿಮಗೆ ಕೊಡ್ತಾ ಇದೀವಿ. ಏನಾಗುತ್ತೆ ನೋಡಿ, ಆಲ್ಮೋಸ್ಟ್ ಹಿಂದಗಡೆ ನಿಮಗೆ ಆಲ್ರೆಡಿ ಮನೆಗಳೆಲ್ಲ ಕಾಣ್ತಾ ಇದೆ, ಒಳ್ಳೊಳ್ಳೆ ಮನೆಗಳಿದೆ. ಇವತ್ತಿಲ್ಲಿ ಇಮಿಡಿಯೇಟ್ ನೀವು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲ ಅಟ್ಲೀಸ್ಟ್ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ನೀವು ರೀಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಇಲ್ಲ ನಿಮ್ ರೆಂಟ್ ಪರ್ಪಸ್ ಏನಾದ್ರು ಮನೆ ಕಟ್ಬಿಟ್ಟು ಯಾರಿಗಾರ ಬಾಡಿಗೆ ಕೊಡ್ತೀನಿ ಅಂದ್ರೂ ಕೂಡ ಇಮಿಡಿಯೇಟ್ ಬಾಡಿಗೆ ಕೂಡ ಬರ್ತಾರೆ. ಸರಿ, ಈಗ ಏನಾಗುತ್ತೆ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡ್ತಾ ಇದೀವಿ, ಒಂದು ಏನೋ ಒಂದು ಜಾಗನ ನಾವು ಇನ್ವೆಸ್ಟ್ಮೆಂಟ್ ಬೇಕಾಗಿರ್ಬೋದು, ಮನೆ ಕಟ್ಬೇಕಾಗಿರ್ಬೋದು, ಎಲ್ಲಾನು ಕೂಡ ಮನ್ಸಲ್ಲಿ ಇಟ್ಕೊಂಡು ನಾವು ಸೈಟ್ ನ ನೋಡ್ಬೇಕಾಗಿ ಬರ್ತದೆ. ಈಗ ಯಾವ್ದೋ ಒಂದು ಸೈಟ್ ನಾನು ಎಲ್ಲೋ ಒಂದ್ ಸ್ವಲ್ಪ ನನ್ನ ದುಡ್ಡಿದೆ, ಎಲ್ಲೋ ಒಂದ್ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾಳೆ ದಿನ ರಿಟರ್ನ್ ಸಿಗುತ್ತೆ ಅಂತ ನೀವು ವೆಯ್ಟ್ ಮಾಡೋದಕ್ಕಿಂತ ಇಮಿಡಿಯೇಟ್ ನಿಮಗೆ ರಿಟರ್ನ್ ಸಿಗೋ ತರ ಜಾಗ ನಿಮಗೆ ಪ್ರೆಸೆಂಟ್ ರೆಡಿ ಇದೆ. ಓಕೆನಾ? ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ಮಾಡಿದ್ರೆ ನಿಮಗೆ 100% ನಿಮಗೆ ರಿಟರ್ನ್ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ನೋಡ್ಬೋದು ಇಲ್ಲಿ ಯಾವ ತರ ಮನೆಗಳಿದೆ, ಮತ್ತೆ ಲೇಔಟ್ ಯಾವ ತರ ಡೆವಲಪ್ಮೆಂಟ್ಸ್ ನ ಮಾಡಿದೀವಿ, ಹೈವೇಗೆ ಎಷ್ಟು ನಿಯರ್ ಇದೆ, ನಿಮಗೆ ಒಂದು ಕೆಲ್ಸಕ್ಕಾಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಇಲ್ಲಿ ಎಲ್ಲ ತುಂಬಾ ನಿಯರ್ ಇದೆ. ಸೊ ಹಂಗಾಗಿ ಈ ಜಾಗಕ್ಕೆ ಬಂದು ನೀವು ಇನ್ವೆಸ್ಟ್ ಅಂತ ಮಾಡಿದ್ರು ಕೂಡ, ಇಲ್ಲ ಮನೆ ಕಟ್ಕೊಳ್ಳೋಕೆ ಅಂತ ನೀವು ಪ್ಲಾನ್ ಮಾಡಿದ್ರು ಕೂಡ ಆರಾಮಾಗಿ ಮನೆ ಕಟ್ಕೊಂಡು ಇಲ್ಲಿ ಪ್ರೆಸೆಂಟ್ ವಾಸ ಮಾಡಬಹುದು. ಸರ್ ಇದು ಯಾವ ಊರಿಗೆ ಸೇರುತ್ತೆ ಸರ್ ಇದು? ಸರ್ ಇದು ವಿಲೇಜ್ ಬಂದ್ಬಿಟ್ಟು ನಿಮಗೆ ಎಂಟ್ಕನಹಳ್ಳಿ ಅಂತ ಬರುತ್ತೆ. ಎಂಟ್ಕನಹಳ್ಳಿ ಅಂತ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ನೆಲಮಂಗಲದಿಂದ ನೀವು ಒಂದು 5 to 6 to 7 ಮಿನಿಟ್ಸ್ ಅಲ್ಲೆಲ್ಲ ಬಂದ್ಬಿಡ್ತೀರಾ ಜಾಗಕ್ಕೆ. ಒಂದು 6 to 7 ಮಿನಿಟ್ಸ್ ಎಲ್ಲ ಜಾಗಕ್ಕೆ ಬಂದ್ಬಿಡ್ತೀರಾ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸರೌಂಡಿಂಗ್ಸ್ ನೀವು ನೋಡಿದ್ರು ಕೂಡ ನಿಮ್ಗೆ ಯಾವ್ದು ಆಲ್ಮೋಸ್ಟ್ ಲೇಔಟ್ಸ್ಗಳು ಕಾಣಲ್ಲ. ಎಲ್ಲ ನಿಮಗೆ ವೇರ್ ಹೌಸಸ್, ಫ್ಯಾಕ್ಟ್ರಿಗಳು, ಸ್ವಲ್ಪ ಆ ತರ ನಿಮಗೆ ಕಮರ್ಷಿಯಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ದು ವಿಲೇಜಿಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ನಾವು ರೆಸಿಡೆನ್ಷಿಯಲ್ ಮಾಡಬೇಕು, ರೆಸಿಡೆನ್ಷಿಯಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು. ಆಮೇಲೆ ತುಂಬಾ ಜನ ಗ್ರಾಹಕರದು, ನಮ್ಮ ಹಳೆ ಕಸ್ಟಮರ್ಗಳು ಒಂದು ರಿಕ್ವೈರ್ಮೆಂಟ್ ಏನಿತ್ತು ಅಂದ್ರೆ, ಸರ್ ಹಾಸನ್ ರೋಡ್ ಕಡೆ ಮಾಡಿ ಸರ್, ನಿಮ್ಮ ಹೆಸರು, ಕಂಪ್ನಿ ಹೆಸರು ಬಂದ್ಬಿಟ್ಟು ಹಾಸನಾಂಬ ಡೆವಲಪರ್ಸ್ ಅಂತ ನೀವು ಇಟ್ಕೊಂಡಿದ್ದೀರಾ. ನಾವು ಕೂಡ ಹಾಸನದವರು, ಆ ಸರೌಂಡಿಂಗ್ಸ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ರೋಡಲ್ಲಿ ಹೋಗ್ತಾ ನಾವು ನಮ್ಮ ಸೈಟಿಗೆ ಹೋಗ್ಬೋದು ಅಂತ ತುಂಬಾ ಜನ ನಮ್ಗೆ ತುಂಬಾ ಸಲ ಕೇಳಿದ್ರು. ಸೊ ಅಂತ ಗ್ರಾಹಕರಿಗೆ ಅಂತ ಹೇಳಿ ನಾವು ಪ್ಲಾನ್ ಮಾಡಿ, ಇಲ್ಲ ನಾವು ಹಾಸನ್ ರೋಡ್ ಒಂದು ಪ್ರಾಜೆಕ್ಟ್ ನ ಮಾಡ್ಲೇಬೇಕು, ಅದು ಏಕತಾ ಪ್ರಾಪರ್ಟಿನೇ ಮಾಡ್ಬೇಕು, ಅಪ್ರೂವ್ಡೇ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಿರೋಂಥ ಪ್ರಾಪರ್ಟಿ ಇದು. ಸೊ ಅಂತವ್ರಿಗೆ ಈಗ ಏನ್ ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದು, ಹೈವೇಲ್ ಹೋದ್ರೆ ಆರಾಮಾಗಿ ಹೈವೇಲ್ ಹೋಗ್ತಾನೆ ಅವ್ರ ಜಾಗನ ನೋಡ್ಕೊಂಡು ಹೋಗ್ಬೋದು ಅವರು. ಆ ತರ ಜಾಗ ಇದು. ಓಕೆನಾ? ಒಂದ್ಸಲ ಬನ್ನಿ, ಯಾರ್ಯಾರು ನೀವು ಹಾಸನ್ ರೋಡಲ್ಲಿ ಸೈಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ನೆಲಮಂಗಲದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಯಾರು ಅನ್ಕೊಂಡಿರ್ತೀರಾ, ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಯಾರು ರಿಟರ್ನ್ಸ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ, ಮೂರಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ಜಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ವೀಕ್ಷಕರೇ, ಇನ್ನ ನಾನೇನು ಮಾತಾಡೋದೇ ಬೇಡ ಸರ್, ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಹೇಗೆ ಅಂತ. ಸೊ ಗೊತ್ತಿರ್ಬೋದು ನಿಮಗೆ, ನೆಲಮಂಗಲ ಫಸ್ಟ್ ಟೋಲ್ ಗೇಟ್ ಏನು ಸಿಗುತ್ತೆ, ಎಂಟ್ಗನಹಳ್ಳಿ ಟೋಲ್ ಗೇಟ್. ಆ ಟೋಲ್ ಗೇಟ್ ಇಂದ ಜಸ್ಟ್ ನಿಮಗೆ ಒಂದು 2 to 3 ಮಿನಿಟ್ಸ್ ಅಲ್ಲಿ ಈ ಲೇಔಟಿಗೆ ರೀಚ್ ಆಗ್ಬಹುದು. ಸೊ ಇದೇ ವಿಲೇಜಿಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಸೊ ಇನ್ನೊಂದು ಮೇನ್ ಪಾರ್ಟ್ ಏನ್ ಬರುತ್ತೆ ಅಂದ್ರೆ, ಈ ತರ ಒಂದು ಖಾಲಿ ಲ್ಯಾಂಡ್ ತೋರಿಸಿದಾಗ ನಾವು ಡೆವಲಪ್ಮೆಂಟ್ ಮೇಲೆ ಒಂದು ಟ್ರಸ್ಟ್ ಇಟ್ಕೋಬೇಕಾಗತ್ತೆ. ಇವಾಗ ನೀವು ನಮ್ಗೆ ಮತ್ತೊಂದ್ಸರಿ ಈ ಒಂದು ಡೆವಲಪ್ಮೆಂಟ್ ಮಾಡಿ ವಿಡಿಯೋ ಮಾಡಿದಾಗ ನಮಗೂ ಒಂದು ಖುಷಿ ಇರುತ್ತೆ, ಪರವಾಗಿಲ್ಲ ನಾವು ಕೂಡ ಒಂದು ಒಳ್ಳೆ ಮೀನ್ಸ್ ಪ್ರಾಪರ್ಟಿನ ಜನರಿಗೆ ಸಜೆಸ್ಟ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೊಂದು ಖುಷಿ ಇರುತ್ತೆ. ಸರ್ ಇವಾಗ ಯಾವುದೇ ಜಾಗ ಆದ್ರೂ ಏನಾಗುತ್ತೆ ಸರ್ ಅಂದ್ರೆ, ಈಗ ಡೆವಲಪ್ಮೆಂಟ್ ಆಗೋಕ್ಕೂ ಮುಂಚೆ ತುಂಬಾ ವಿಡಿಯೋಸ್ಗಳು ಬರುತ್ತೆ, ತುಂಬಾ ಜನ ಗ್ರಾಹಕರು ಭಯ ಪಡ್ತಾರೆ. ಬಟ್ ನಾನ್ ಹೇಳೋದೇನಂದ್ರೆ, ನೀವು ಪ್ರೀವಿಯಸ್ ನಮ್ದು ಪ್ರಾಜೆಕ್ಟ್ ಗಳು ಯಾವ ತರ ಇದೆ, ಆ ತರ ಎಲ್ಲ ಅವ್ರು ನೋಡಿದಾಗ ಗ್ರಾಹಕರಿಗೆ ಒಂದು ಐಡಿಯಾ ಇರುತ್ತೆ. ಯಾಕೆ ನಾನು ಆಲ್ರೆಡಿ ನೆಲಮಂಗಲ ಸರೌಂಡಿಂಗ್ಸ್ ನಿಯರ್ ಒಂದು 1000 ಸೈಟ್ಸ್ ವರ್ಗು ಕೊಟ್ಬಿಟ್ಟಿದ್ದೀನಿ, ಆಲ್ರೆಡಿ ಸೇಲ್ ಮಾಡ್ಬಿಟ್ಟಿದ್ದೀನಿ. ಆಲ್ರೆಡಿ ನಾನೊಂದು 4-5 ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀವಿ. ಓಕೆ, ನಾವು ಒಂದೊಂದು ಪ್ರಾಜೆಕ್ಟ್ ಒಂದು 200-100 ಸೈಟ್ಸ್ ಅಂದ್ರೂ ನಿಮಗೆ ನಿಯರ್ 1000 ಸೈಟ್ಸ್ ವರ್ಗು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಗ್ರಾಹಕರಿಗೆ ಗೊತ್ತಿರುತ್ತೆ, ಓಕೆ ನಾವು ಪ್ರೀವಿಯಸ್ ತಗೊಂಡ್ರೆ ಏನ್ ಪ್ರೈಸ್ ಇರುತ್ತೆ, ಇವ್ರ ಜಾಗನ ಯಾವ ರೀತಿ ಡೆವಲಪ್ಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾನು ಅಷ್ಟೇ ಫ್ರೀ ಲಾಂಚ್ ಅಲ್ಲಿ ಇಷ್ಟೇ ಬುಕಿಂಗ್ ತಗೋಬೇಕು ಅಂತ ಮಾತ್ರ ಇದ್ದಿದ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಯರ್ ಒಂದು 40 ಸೈಟ್ಸ್ ವರ್ಗು ಬರುತ್ತೆ. ನಾನು ಆಕ್ಚುಲಿ ಅಡ್ವಾನ್ಸ್ ತಗೋತಿದ್ದೆ 10 ಸೈಟ್ಸ್. ಓಕೆನಾ? ಅದಾದ್ಮೇಲೆ ಮಿಕ್ಕಿದ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೆ ಸೈಟ್ಗಳನ್ನ ಕೊಡೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡಿದೀವಿ. ಸೊ ಹಂಗೇನೆ ಪ್ರೀವಿಯಸ್ಲಿ ನಾವು ಪ್ಲಾನ್ ಮಾಡಿ ಸ್ವಲ್ಪ ಸೈಟ್ಗಳನ್ನ ಕೊಟ್ಟಿದ್ದೀವಿ. ಓಕೆನಾ? ಈಗ ಮಿಕ್ಕಿದ್ದು ಈಗ ಏನು ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ಆಗಿದೆ ಆಲ್ರೆಡಿ. ಓಕೆನಾ? ಹಂಗಾಗಿ ಈಗ ಕಂಪ್ಲೀಟ್ ಆಗಿ ಎಲ್ಲರಿಗೂ ಓಪನ್ ಆಗಿ ಮಾರ್ಕೆಟಿಗೆ ಕೊಟ್ಟಿದ್ದೀವಿ. ಓಕೆ, ಸೊ ವೀಕ್ಷಕರೇ, ಲೇಔಟ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಲೇಔಟ್ ನ. ಸೊ ಇದು ಎಂಟ್ರೆನ್ಸ್ ಅಲ್ಲಿ 30 feet ರೋಡ್ ಸರ್. ಇದು ಅಪ್ರೂವ್ಡ್ ಲೇಔಟ್. ಆಲ್ಮೋಸ್ಟ್ ನಿಮಗೆ ಯಾವುದೇ ತಾಂದ್ರೂ 30 to 40 feet ರೋಡ್ ಬಿಡಲೇಬೇಕು. ಓಕೆನಾ? ಅದ್ರೊಳಗಡೆ ನೀವು ಯಾವುದೇ ಅಪ್ರೂವ್ಡ್ ಲೇಔಟ್ ಹೋದ್ರೂ ಕೂಡ 30 feet ಒಳಗಡೆ ನೀವು ಯಾವುದೇ ರೋಡ್ ಮಾಡಿದ್ರು ನಿಮಗೆ ಅಪ್ರೂವಲ್ ಸಿಗಲ್ಲ. ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ BMRD ಬರ್ತಕ್ಕಂಥ ಪ್ರಾಪರ್ಟಿ ಸರ್ ಇದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ BMRD ಅಂದ್ರೆ ಏನು ಅನ್ನೋದು ಗೊತ್ತಿರುತ್ತೆ. ಇದು ಗೌರ್ಮೆಂಟ್ ನಾರ್ಮಲ್ ಆಗಿ ಏನ್ ಪ್ಲಾನ್ ಕೊಟ್ಟಿರುತ್ತೆ ಆ ಪ್ಲಾನ್ ಪ್ರಕಾರ ಜಾಗನ ಡೆವಲಪ್ಮೆಂಟ್ಸ್ ಮಾಡಿರ್ತೀವಿ ಸರ್. ಇದು ಏಕತಾ ಪ್ರಾಪರ್ಟಿ ಬರುತ್ತೆ. ಏಕತಾ ಪ್ರಾಪರ್ಟಿ ಬರುತ್ತೆ. ಯಾಕಂದ್ರೆ ಗ್ರಾಹಕರಿಗೆ ತುಂಬಾ ಗೊಂದಲ ಇರುತ್ತೆ. ಮೇಯ್ನ್ ಯಾರೇ ಫೋನ್ ಮಾಡಿದ್ರು ಕೇಳಂತ, ಸರ್ ನಿಮ್ದು ಪ್ರಾಪರ್ಟಿ ಯಾವ ಖಾತಾ ಬರುತ್ತೆ ಅನ್ನೋದನ್ನೇ ಮೇಯ್ನ್ ಎಲ್ಲರೂ ಕೂಡ ಕೇಳಂತ ಸರ್. ಇದು ಏಕತಾ ಬರುತ್ತೆ. ನಿಮಗೆ ಯಾವುದೇ ನ್ಯಾಷನಲ್ ಬ್ಯಾಂಕಲ್ಲಿ ಕೂಡ ಬೇಕಂದ್ರೆ ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ನೀವು ಯಾವುದೇ ಬ್ಯಾಂಕಲ್ಲಿ ಬೇಕಾದ್ರೂ ಕೂಡ ನೀವು ಲೋನ್ ಮಾಡ್ಕೊಬೋದು.
ಸೊ ವೀಕ್ಷಕರೇ BMRD ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ, NP ಅಪ್ರೂವ್ಡ್ ಕೂಡ ಸಿಕ್ಕಿರೋದು. NP ಅಂದ್ರೆ ನಿಮಗೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿಗೆ ಸೇರಿರುವಂತ ಲೇಔಟ್ ಆಗಿರುತ್ತೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟಿಗೂ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲ ನೀವು ಮನೆ ಕಟ್ಕೊಂಡು ಇರ್ತೀರಾ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಮನೆ ಕಟ್ಕೊಂಡು ಕೂಡ ಇರ್ಬೋದು ಅಂತ ಒಂದು ಜಾಗ ಆಗಿರುತ್ತೆ ಇದು. ನೋಡಿ ನಾನು ಅವಾಗ್ಲೇ ಹೇಳ್ದಂಗೆ ನೋಡಿ ಅಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಈ ಹೈವೇ ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲದಿಂದ ಹಾಸನ್ಗೆ ಹೋಗೋ ಹೈವೇ. ಓಕೆ, ನೀವು ಇಲ್ಲಿ ಜಾಗದಲ್ಲಿ ನಾನು ಅವಾಗಲೇ ಹೇಳಿದೆ, ಜಾಗದಲ್ಲಿ ನಿಂತ್ಕೊಂಡ್ರು ಸರ್ ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಕಾಣುತ್ತೆ ಅಂತ. ನೋಡಿ ಜಸ್ಟ್ ಒಂದು 200 ಮೀಟರ್ಸ್ ಅಲ್ಲಿ ನಿಮಗೆ ಹೈವೇ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಜನ ಮೇನ್ ಏನ್ ನೋಡ್ತಾರೆ ಅಂದ್ರೆ ಇವಾಗ ಕನೆಕ್ಟಿವಿಟಿ ನೋಡ್ತಾರೆ. ಯಾಕಂದ್ರೆ ಇವಾಗ ಇಲ್ಲಿಂದ ನಾನು ಹೇಳ್ತಿದ್ದೆ ಆಲ್ಮೋಸ್ಟ್ ಇಲ್ಲಿಂದ ನೀವು ಒಂದು ಯಶವಂತಪುರಕ್ಕೆ ಹೋಗ್ತೀನಿ ಅಂದ್ರೂ ಒಂದು 20 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ ನೀವು ಯಶವಂತಪುರಕ್ಕೆ ಹೋಗ್ಬೋದು. ಯಾಕೆಂದ್ರೆ ನಿಮಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ನೋಡಿ ಇಲ್ಲಿಂದ ನೀವು ಫ್ಲೇವರ್ ಹತ್ತಿದ್ರೆ ಡೈರೆಕ್ಟ್ ನೀವು ನೆಲಮಂಗಲ ಫ್ಲೇವರ್ ಸಿಗುತ್ತೆ. ನೆಲಮಂಗಲ ಫ್ಲೇವರ್ ಹತ್ತಿದ್ರೆ ಆರಾಮಾಗಿ ನೀವು ಯಶವಂತಪುರ ನಿಮಗೆ ಗುರುಗುಂಟೆಪಾಳ್ಯ ನೀವು ಫ್ಲೇವರ್ನ ಇಳ್ಕೊಬಹುದು. ಸೊ ಹಂಗಾಗಿ ಮೇನ್ ಕನೆಕ್ಟಿವಿಟಿ ನೋಡೋದ್ರಿಂದ ನಮ್ಮ ಲೇಔಟ್ ಕನೆಕ್ಟಿವಿಟಿ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿದೆ. ಲೇಔಟ್ ಅಲ್ಲಿ ಯಾವ ತರ ಡೈಮೆನ್ಷನ್ ಮತ್ತೆ ಏನ್ ಫೇಸಿಂಗ್ಸ್ ಅಲ್ಲಿ ಸೈಟ್ ಕೊಡ್ತಾ ಇದ್ದೀರಾ ಸರ್? ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ 30-40ಗೂ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ಸೈಟ್ಗಳಿದೆ. ಆಮೇಲೆ ಈಸ್ಟ್ ಮತ್ತೆ ನಿಮಗೆ ವೆಸ್ಟ್ ಸೈಟ್ಗಳು ಜಾಸ್ತಿ ಅವೈಲಬಿಲಿಟಿ ಸಿಗುತ್ತೆ. ಜಾಗ ಸ್ವಲ್ಪ ನಿಮಗೆ ಆಡಿರೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಮೆಜರ್ಮೆಂಟ್ ಕೂಡ ಸೈಟ್ಗಳ ಆಪ್ಷನ್ಸ್ ಇದೆ. ಸೊ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ಅಪ್ರೂವ್ಡ್ ಲೇಔಟ್ಗೆ ಹೋದ್ರೂ ಆಲ್ಮೋಸ್ಟ್ 1200 ಇಂದ ಎಲ್ಲ ಮೆಜರ್ಮೆಂಟ್ ನಿಮಗೆ ಜಾಸ್ತಿನೇ ಇರುತ್ತೆ. ಕಡಿಮೆ ಮೆಜರ್ಮೆಂಟ್ಗಳು ನಿಮಗೆ ಸಿಗೋದು ತುಂಬಾ ಕಡಿಮೆ, ರೇರ್ ಇರುತ್ತೆ, ಇಲ್ಲ ಅಂತಲ್ಲ, ತುಂಬಾ ಕಡಿಮೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಮೆಜರ್ಮೆಂಟ್ ಕೂಡ ನಿಮಗೆ ಪ್ರೆಸೆಂಟ್ ಅವೈಲಬಲ್ ಇದೆ. ಸೊ ನೀವೇನಾದ್ರೂ ಇನ್ನೂ ಸ್ವಲ್ಪ ನಮಗೆ ಕಡಿಮೆ ಮೆಜರ್ಮೆಂಟ್ ಅಲ್ಲಿ ನಾವು ನೋಡ್ತೀವಿ ಅಂತ ಬಂದು ಒಂದ್ಸಲ ಏನಾದ್ರು ನೀವು ನೋಡಿದ್ರೆ ಆರಾಮ ಒಂದು 1000 ಸ್ಕ್ವೇರ್ ಫೀಟ್ಗೆಲ್ಲ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಸೈಟ್ಸ್ಗಳಿದೆ ಅಷ್ಟೇ, ನಿಮ್ಗೆ ಒಂದು 3-4 ಸೈಟ್ಗಳು ಸಿಗುತ್ತೆ. ನೀವೇನಾದ್ರು ಬೇಗ ಬಂದ್ರೆ ಫಸ್ಟ್ ಆಪ್ಷನ್ಸ್ ಅಲ್ಲಿ ನೀವು ನೋಡ್ಬೋದು ಅದನ್ನ. ಓಕೆ, ಸೊ ವೀಕ್ಷಕರೇ ಇಲ್ಲಿ ನಿಮಗೆ ಆಲ್ಮೋಸ್ಟ್ 30-40 ಸೈಟ್ಸ್ ಎಲ್ಲ ಬಂದಿರೋದು. ಸೊ ಕಮ್ಮಿ ಸ್ಕ್ವೇರ್ ಫೀಟ್ದು ನಿಮಗೆ ಕೆಲವು ಸೈಟ್ ಉಳ್ಕೊಂಡಿರೋವಂಥದ್ದು. ಯಾಕಂದ್ರೆ BMRD ಅಪ್ರೂವ್ಡ್ ಲೇಔಟ್ ಅಂದಮೇಲೆ ನಿಮಗೆ ಆಲ್ಮೋಸ್ಟ್ 1200 ಸಿಗೋದು. ಬಟ್ ಈ ಲೇಔಟ್ ಅಲ್ಲಿ ನಿಮಗೆ ಕಮ್ಮಿ ಡೈಮೆನ್ಷನ್ ಅಲ್ಲೂ ಸಿಗುವಂತ ಒಂದು ಆಪ್ಷನ್ ಕೂಡ ಇದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಲ್ಲ ಅವರಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಂದ್ರೆ ಅಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿ ಇನ್ನ ಇನ್ಫಾರ್ಮೇಶನ್ ತಗೋಬಹುದು. ಸರ್ ಇವಾಗ ಪ್ರೈಸ್ ಏನಾಗುತ್ತೆ ಸರ್? ಸರ್ ಅದೇ ನಾನು ಹೇಳ್ದಂಗೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ 4100 ರೂಪೀಸ್ ಮಾಡ್ತಾ ಇದೀವಿ. 4100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತಾ ಇದೀವಿ. ಸರ್ ಒಂದ್ಸಲಿ ಬಂದು ಪ್ರಾಪರ್ಟಿ ನೋಡಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನ್ ಪ್ರೈಸ್ ಇದೆ. ಯಾಕಂದ್ರೆ ಏನಾಗ್ಬಿಡುತ್ತೆ, ತುಂಬಾ ಜನ ಏನ್ ಮಾಡ್ತಾರೆ, ಓಕೆ 4000 ರೂಪಾಯಿ ನೆಲಮಂಗಲ ಕಡೆ ಪರ್ಚೇಸ್ ಮಾಡ್ಬೇಕಾ ಅನ್ನೋದೊಂದು ಇರುತ್ತೆ. ಜಾಗ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರೌಂಡಿಂಗ್ಸ್ ಏನ್ ರೇಟ್ ಇದೆ, ಯಾವ ತರ ಡೆವಲಪ್ಮೆಂಟ್ಸ್ ಇದೆ, ಯಾವ ತರ ಹೈವೇಗ್ ನಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಿಮಗೆ ಅಪ್ರೂವ್ಡ್ ಲೇಔಟ್ ಅಂತ ಹೋದಾಗ ನೀವು ಯಾವುದೇ ಎಲ್ಲೇ ಸೈಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ರೇಟ್ ಆಲ್ಮೋಸ್ಟ್ ಇವಾಗ ಕಾಸ್ಟ್ಲಿನೇ ಇರ್ತಕ್ಕಂಥದ್ದು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೈಟ್ ಏನ್ ಪರ್ಚೇಸ್ ಮಾಡ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಒಂದು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿ ಆ ಜಾಗನ ನೀವು ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಸೊ ಅವಾಗ ನಿಮಗೊಂದು ಒಳ್ಳೆ ಪ್ರೈಸಲ್ಲಿ ಸೈಟ್ ಸಿಗುತ್ತೆ. ಸೊ ಇವಾಗ 2 ವರ್ಷ 3 ವರ್ಷದಿಂದ ಸೈಟ್ ನೋಡ್ತಲೇ ಇರೋರಿಗೆ ಇವಾಗ ಅವ್ರು 100% ಸೈಟ್ ಪರ್ಚೇಸ್ ಮಾಡಕ್ ಆಗಲ್ಲ. ಇವಾಗ ಅವಾಗೆಲ್ಲ ಏನಂದ್ರೆ ನಿಮಗೆ ಸರ್ 2000 ರೂಪೀಸ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ಅಪ್ರೂವ್ಡ್ ಸೈಟ್ಗಳು ಸಿಗ್ತಾ ಇದ್ವಿ. ಓಕೆನಾ, ಅವತ್ತಿಂದ ಇವತ್ತವರೆಗೂ ಸರ್ಚ್ ಮಾಡ್ತಾನೆ ಇದಾರೆ, ಇನ್ನೂ ಸೈಟ್ ಪರ್ಚೇಸ್ ಮಾಡಿಲ್ಲ. ಬಟ್ ಅವ್ರು ತಗೊಂಡಿದ್ರೆ ಇವಾಗ 2000 ಡಬಲ್ ಆಗಿರೋದು. ನಾನು ಅದನ್ನೇ ನಿಮ್ಗೆ ಹೇಳಕ್ ಇಷ್ಟಪಡೋದು ಸರ್. ಇವಾಗ ಯಾರಿಗೆ ಎಲ್ಲೆಲ್ಲಿ ಕನ್ವೀನಿಯಂಟ್ ಇರುತ್ತೆ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಜನ ಇನ್ನೂ ಸೈಟ್ ಪರ್ಚೇಸ್ ಮಾಡಿದ್ರೆ ವೆಯ್ಟ್ ಮಾಡ್ತಾ ಇದಾರೆ. ಸೊ ಯಾಕೆಂದ್ರೆ ಅವ್ರಿಗೆ ಭಯ. ಓಕೆ, ನಾನು ಅದನ್ನೇ ಹೇಳ್ತೀನಿ. ನೋಡಿ ಈಗ ನಾವು ಪ್ಲೇನ್ ಲ್ಯಾಂಡ್ ತೋರಿಸಿದಾಗ ತುಂಬಾ ಗ್ರಾಹಕರಿಗೆ ಭಯ ಇರ್ತಾ ಇತ್ತು. ಯಾವ ಥರನಪ್ಪ ಈಗ ಹಾಸನಾಂಬ ಡೆವಲಪರ್ಸ್ ಹೋಗಿ ಪರ್ಚೇಸ್ ಮಾಡೋದು, ಓಕೆ ಹೇಳ್ತಾ ಇದ್ದಾರೆ ಸ್ವಲ್ಪ ರಿಟರ್ನ್ ಸಿಗುತ್ತೆ ಅಂತ, ಯಾವ ಥರ ಪರ್ಚೇಸ್ ಮಾಡೋದು ಅನ್ನೋ ಥರ ಒಂದು ಫೀಲ್ ಇರ್ತಾ ಇತ್ತು. ಸೊ ಇವಾಗ ಬಂದು ನೋಡಿದವ್ರಿಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಇಲ್ಲ ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಯಾವುದೇ ಲೇಔಟ್ ಮಾಡಿದ್ರು ಆದಷ್ಟು ಬೇಗ ಬಂದ್ಬಿಟ್ಟು ಮೂವ್ ಆನ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ಧೈರ್ಯ ಬಂದಿರುತ್ತೆ, ಓಕೆ ಇವ್ರೇನ್ ಕಮಿಟ್ ಮಾಡ್ತಾರೆ, ಕಮಿಟ್ ಮಾಡ್ತಾರೆ, ಕಮಿಟಿಗೆ ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ನ ಮಾಡ್ಕೊಡ್ತಾರೆ ಅನ್ನೋದೊಂದು ಗ್ರಾಹಕರಿಗೆ ಒಂದು ಐಡಿಯಾ ಬರುತ್ತೆ. ಸೊ ಹಂಗಾಗಿ ಸರ್ ಜೀವನದಲ್ಲಿ ಎಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಒಳ್ಳೆ ಕಡೆ ಜಾಗದಲ್ಲಿ ಒಂದು ಒಳ್ಳೆ ಕಡೆ ಸೈಡ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡಬೇಕು ಅಂತ ಎಲ್ಲರಿಗೂ ಆಸೆ. ಅಂಥವ್ರಿಗೆ ಈ ಜಾಗ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಎಲ್ಲರಿಗೂ ತುಂಬಾ ಒಳ್ಳೆ ಜಾಗ ಇದು. ಯಾಕಂದ್ರೆ ತುಂಬಾ ಜನ, ನಾನು ತುಂಬಾ ಲೇಔಟ್ಗಳನ್ನ ಮಾಡಿರ್ತೀನಿ. ಸೊ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಓಕೆ ಇವ್ರದೇ ಫಸ್ಟ್ ಮನೆ ಕಟ್ಟಬೇಕು ಅನ್ನೋ ತರ ಇರ್ತದೆ. ಒಂದು ಲೇಔಟ್ ಮಾಡಿದಾಗ ನಿಮಗೆ ಸುತ್ತಕ್ಕೂ ಮನೆಗಳಿರಲ್ಲ. ಯಾರಾದ್ರೂ ಮನೆ ಕಟ್ಬೇಕು ಧೈರ್ಯ ಮಾಡ್ಬೇಕು ಅಂದ್ರೆ ಯಾರು ಫಸ್ಟ್ ಒಂದು ಮನೆ ಕಟ್ಟಿದ್ರೆ ಆಮೇಲೆ ನೆಕ್ಸ್ಟ್ ಧೈರ್ಯ ಮಾಡಿ ಕಟ್ತಾರೆ. ಸೊ ಇಲ್ಲಿ ನಿಮಗೆ ಆ ತರ ಪ್ರಾಬ್ಲಮ್ಸ್ ಇಲ್ಲ. ಯಾರೇ ಬಂದ್ರು ಇಮಿಡಿಯೇಟ್ ಮನೆ ಕಟ್ಬೋದು, ಯಾಕಂದ್ರೆ ನೋಡಿ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ಒಂದ್ 2-3 ಮನೆಗಳು ಇದೆ ಲೇಔಟಿಗೆ ಅಟ್ಯಾಚ್ ಆದಂಗೆನೆ. ಸೊ ಹಂಗಾಗಿ ಇಮಿಡಿಯೇಟ್ ಮನೆ ಕಟ್ಕೊಬಹುದು. ಆಮೇಲೆ ನಿಮಗೆ ವಾಟರ್ ಕನೆಕ್ಷನ್ ಇರ್ಬೋದು, ಎಲೆಕ್ಟ್ರಿಕ್ ಕನೆಕ್ಷನ್ ಇರ್ಬೋದು, ನೀವು ಭಯ ಪಡೋ ಥರನೇ ಇರಲ್ಲ. ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಅದೆಲ್ಲ ನಿಮಗೆ ರೆಡಿ ಆದ್ಮೇಲೆ ಎಲ್ಲ ನಿಮಗೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗತಕ್ಕದ್ದು. ಸೊ ಹಂಗಾಗಿ ಬನ್ನಿ ಒಂದ್ಸಲ ಜಾಗ ನೋಡಿ. ಓಕೆನಾ, ನಿಮಗೆ ಜಾಗ ಓಕೆ ಆದರೆ
ನಿಮಗೆ ಬ್ಯಾಂಕ್ ಲೋನ್ ಕೂಡ ನಮ್ಮ ಕಡೆಯಿಂದಲೇ ನಾವು ಮಾಡಿಸ್ಕೊಡ್ತೀವಿ. ಸೊ ಇವಾಗ ಏನಾಗ್ಬಿಡುತ್ತೆ, ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ಸೊ ಹಂಗಾಗಿ ಬನ್ನಿ, ಯಾಕೆಂದ್ರೆ ನಮ್ಮಲ್ಲಿ ಏನಿರುತ್ತೆ ಅಂದ್ರೆ ಒಂದು 30% ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು 70% ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. 70% ಲೋನ್ ಆಗುತ್ತೆ. ಓಕೆ, ಹಾಗಾದ್ರೆ ಸರ್ ಇವಾಗ ಇದು 30% ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಬರ್ಬೋದು? ನಿಯರ್ ಒಂದು 10 lakhs ವರೆಗೂ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡ್ತೀವಿ. 10 lakhs ಡೌನ್ ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಅವರು ಲೋನ್ಗೆ ಹೋಗ್ಬೋದು, ಏನ್ ಪ್ರಾಬ್ಲಮ್ ಇರಲ್ಲ. ನಾನು ಹೇಳೋದು ಏನಂದ್ರೆ ಸರ್, ಇವಾಗ ಕಸ್ಟಮರ್ಗಳಿಗೆ ನಿಮ್ದು ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಲೋನ್ ಬೇಕು ಅಂತ ನೀವೇನಾರು ಅಂದ್ಕೊಂಡಿದ್ರೆ ಒಂದ್ಸಲ ಬನ್ನಿ. ಯಾಕೆಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸರ್, ಎಲ್ಲರದು ಪ್ರೊಫೈಲ್ ಸ್ವಲ್ಪ ಇವತ್ತಿನ ಸಿಚುವೇಶನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಒಂದು 70% ವರೆಗೂ ನಿಮಗೆ ಕಮಿಟ್ ಮಾಡ್ತೀವಿ. ಓಕೆನಾ, ನೀವೇನಾದ್ರೂ ಬಂದು ಕುತ್ಕೊಂಡು ನಿಮ್ ಪೇಮೆಂಟ್ ಆಪ್ಷನ್ಸ್ ಏನಾದ್ರು ಚೆನ್ನಾಗಿದ್ರೆ ನಿಮಗೆ 90% ಲೋನ್ ಆಗುತ್ತೆ. 90% ಲೋನ್ ಆಗುತ್ತೆ. ಓಕೆನಾ, ನಾವ್ ಏನಕ್ಕೆ 70% ಅಂತ ಹೇಳ್ತೀವಿ ಅಂದ್ರೆ, ಬಂದವರೆಲ್ಲ ಆಮೇಲೆ 90% ಹೇಳಿದ್ರಲ್ಲ ಸರ್, 90% ಮಾಡಿ ಅನ್ಬಾರ್ದು. ಸೊ ಹಂಗಾಗಿ ಬನ್ನಿ, ನಿಮ್ ಪ್ರೊಫೈಲ್ ಚೆನ್ನಾಗಿತ್ತಾ 90% ಲೋನ್ ಬೇಕಾ, 100% ಮಾಡ್ಬೋದು. ಓಕೆ, ಸೊ ವೀಕ್ಷಕರೇ, ನಿಮಗೆ ಲೋನ್ ಆಪ್ಷನ್ ಕೂಡ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅಥವಾ ಮನೆ ಕಟ್ಕೊಂಡಿರೋದಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಪರ್ಫೆಕ್ಟ್ ಆಗಿರತ್ತೆ. ಸರ್ ಹೇಳಿದ್ರು ಮಾತಾಡ್ತಾ ಒಂದು ಕಮಿಟ್ಮೆಂಟ್ ಅಂತ. ಸೊ ಆ ಕಮಿಟ್ಮೆಂಟಿಗೆ ಇವತ್ತು ಅವರು ನಿಂತ್ಕೊಂಡಿದ್ದಾರೆ ಅಂತ ನಾನೇ ಸಾಕ್ಷಿಯಾಗಿ ಹೇಳ್ತೀನಿ. ಯಾಕೆಂದರೆ ಸೊ ಈ ಜಾಗದ್ದು 10 ತಿಂಗಳ ಹಿಂದೆ ಏನು ನಾವು ಖಾಲಿ ಜಾಗ ಇದ್ದಾಗ ವಿಡಿಯೋನು ಮಾಡಿದ್ದೀವಿ. ಇವತ್ತು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀವಲ್ಲ. ಸೊ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ನಾವು ಕಣ್ಣಿಂದ ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಟ್ರಸ್ಟ್ ಅನ್ನೋದು ಏನು ಬರುತ್ತಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬೋದಾ? ಸರ್, ಈಗ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಅಂತ ತಗೊಂಡ್ರೆ ಫಸ್ಟ್ ಯಾವುದೇ ಗ್ರಾಹಕರು ಬಂದು ನೋಡಿದ್ರು ಮೇನ್ ನಿಮಗೆ ಕನೆಕ್ಟಿವಿಟಿ ನೋಡ್ತಾರೆ. ಇಲ್ಲಿಗೆ ನಿಮಗೆ ನೆಲಮಂಗಲ ಕಡೆಯಿಂದಲೂ ಬರ್ಬೋದು, ಈ ಕಡೆ ನಿಮಗೆ ತಾವರೆಕೆರೆ ಕಡೆಯಿಂದಲೂ ಬರ್ಬೋದು. ಸೊ ನಿಮಗೆ 2 ಕಡೆ ಮಾಗಡಿ ರೋಡು ಮತ್ತೆ ತುಮಕೂರು ರೋಡು 2 ಕಡೆಯಿಂದಲೂ ಕೂಡ ಬರ್ಬೋದು. ಬಟ್ ತುಮಕೂರು ರೋಡ್ಗೆ ನಿಮಗೆ ತುಂಬಾ ನಿಯರ್ ಆಗುತ್ತೆ. ತುಮಕೂರು ರೋಡಿಗೆ ತುಂಬಾ ನಿಯರ್ ಆಗುತ್ತೆ. ಆಮೇಲೆ ನಿಮಗೆ ಡೆವಲಪ್ಮೆಂಟ್ಸ್ ಅಂತ ತಗೊಂಡ್ರೆ ನೆಲಮಂಗಲದಲ್ಲಿ ನಿಮಗೆ ಒಂದು ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಫ್ಯಾಮಿಲಿ ವಾಸ ಮಾಡ್ತಾರೆ ಅಂದ್ರೆ, ಒಂದು ಸ್ಕೂಲ್ಗಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು, ಹಾಸ್ಪಿಟಲ್ಗಾಗಿರ್ಬೋದು, ಮತ್ತೆ ಕೆಲಸ ಮಾಡಕ್ ಉದ್ಯೋಗಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಎಲ್ಲ ಫಿಮಿಲರ್ ಆಗಿದೆ. ಯಾಕೆಂದ್ರೆ ನಿಮಗೆ APMC ಯಾರ್ಡ್ ನಿಯರ್ ಬರ್ತದೆ. ಮತ್ತೆ ನಿಮಗೆ 8th ಮೈಲಿಂದ ತುಂಬಾ ನಿಯರ್, ಯಶವಂತಪುರನೂ ಕೂಡ ತುಂಬಾ ನಿಯರ್ ಆಗುತ್ತೆ ಇಲ್ಲಿಗೆ. ಓಕೆನಾ, ಮತ್ತೆ ನೀವು ಈ ಕಡೆಯಿಂದ ತಗೊಂಡು ನಿಮಗೆ ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಬೂದಿಯಾಳ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಮತ್ತೆ ನಿಮಗೆ ತ್ಯಾಮಗೋಲ್ಡ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಕ್ವೀನ್ ಸಿಟಿನೂ ಕೂಡ ತುಂಬಾ ನಿಯರ್ ಆಗುತ್ತೆ. ಓಕೆನಾ, ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಕೂಡ ನಿಮಗೆ ನೆಲಮಂಗಲ ಕಡೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ನಿಮಗೆ ಮೆಟ್ರೋ ಕೂಡ ಅಪ್ ಟು ನೆಲಮಂಗಲವರೆಗೂ ಪ್ಲಾನ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂದ್ರೆ, ನಿಮಗೆ ಈ ತರ ಕನೆಕ್ಟಿವಿಟಿ ಇದ್ದಾಗ, ಈ ತರ ನಿಮಗೆ ಸರೌಂಡಿಂಗ್ಸ್ ಎಲ್ಲ ಡೆವಲಪ್ಮೆಂಟ್ಸ್ ಇದ್ದಾಗ ನಿಮಗೆ ಪ್ರೈಸ್ ನಿಮಗೆ ಬೂಮ್ ಆಗ್ತಾನೆ ಇರುತ್ತೆ. ಮತ್ತೆ ಡೆವಲಪ್ಮೆಂಟ್ ಕೂಡ ಜಾಗ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ, ಈ ಜಾಗನ ನೀವು ಪರ್ಚೇಸ್ ಮಾಡಬೇಕು ಅಂದಾಗ ಓನ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ ಪ್ಲಾನ್ ಮಾಡಿ ಪರ್ಚೇಸ್ ಮಾಡೋ ತರನೂ ಇಲ್ಲ. ನಿಮಗೆ ಮನೆ ಕಟ್ಕೊಂಡು ನಾನು ವಾಸ ಮಾಡ್ತೀನಪ್ಪ ಅನ್ನೋ ತರನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಏನಾಗುತ್ತೆ ಅಂದ್ರೆ, ಕೆಲವೊಂದು ಜಾಗಗಳು ಮಾತ್ರ ನಿಮಗೆ ಈ ತರ ಸಿಗುತ್ತೆ, ಎಲ್ಲಾ ಜಾಗನೂ ಈ ತರ ಸಿಗಲ್ಲ. ಕೆಲವೊಂದು ಜಾಗಗಳು ಯಾವ ತರ ಇರುತ್ತೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮನೆ ಕಟ್ಟಕ್ಕೆ ಒಂದು 6 years 7 years ಪ್ಲಾನ್ ಮಾಡಬೇಕು ಅನ್ನೋ ತರ ಇರುತ್ತೆ. ಸೊ ಈ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ಗೂ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲೇಔಟ್ ಅಲ್ಲಿ ಅಟ್ಲೀಸ್ಟ್ ಒಂದು 10 ಮನೆ ನಿಮಗೆ ಕಟ್ಕೊಂಡ್ರೆ ನಿಮಗೆ ಪ್ರೈಸ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗೋಗ್ಬಿಡುತ್ತೆ. ಆವಾಗ ನಿಮಗೆ ಇನ್ವೆಸ್ಟ್ಮೆಂಟ್ಗೂ ಆಗ್ಬಿಡುತ್ತೆ. ಸೊ ಆಮೇಲೆ ನೀವು ಮನೆ ಕಟ್ಕೊಂಡಾಗ ಸುತ್ತಕ್ಕೂ ನಿಮಗೆ ಮನೆಗಳಿದ್ದಾಗ ವಾಸ ಮಾಡಕ್ ನಿಮಗೆ ಏನೂ ಸಮಸ್ಯೆ ಇರಲ್ಲ. ಆಮೇಲೆ ನಿಮಗೆ ರೋಡ್ ಕನೆಕ್ಟಿವಿಟಿ ಅಂತ ಬಂದ, ನಾನು ಅವಾಗಲೇ ಹೇಳಿದ್ರೆ ನಿಮಗೆ ಒಂದು ಜಸ್ಟ್ ಒಂದು 200 meters ಅಲ್ಲಿ ನಿಮಗೆ ನ್ಯಾಷನಲ್ ಹೈವೇನೇ ಸಿಕ್ಬಿಡುತ್ತೆ. ಸೊ ಹಂಗಾಗಿ ನೀವು ಬಂದು ಒಂದ್ಸಲ ಜಾಗ ನೋಡಿದ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಇದು ಜಾಗ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೀವು ಬೇಡ ಅಂತ ಹೇಳಲ್ಲ. ಸೊ ಹಂಗಾಗಿ ಈಗ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಏನು ಆಪ್ಷನ್ಸ್ ಏನೋ, ನಿಮಗೆ ಒಂದು ಬೆಸ್ಟ್ ಸೈಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಏನಾಗ್ಬಿಡುತ್ತೆ, ಆಲ್ಮೋಸ್ಟ್ 10 to 15 ಸೈಟ್ಸ್ ಏನಾರ ನಮ್ಮಲ್ಲಿ ಬುಕ್ಕಿಂಗ್ ಆಗೋದ್ರೆ ನೆಕ್ಸ್ಟ್ ಯಾವ ಸೈಟ್ ಇರುತ್ತೆ ಆ ಸೈಟಿಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಿಮಗೆ ಆಪ್ಷನಲ್ ಸೈಟ್ ಸಿಗುತ್ತೆ. ಈಗ ಏನಾಗುತ್ತೆ, ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ದಿನ ಬಿಟ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಒಂದು ಕಡಿಮೆ ಮೆಜರ್ಮೆಂಟ್ ಬೇಕಾಗಿರುತ್ತೆ, ಆಲ್ಮೋಸ್ಟ್ ಚಿಕ್ಕ ಮೆಜರ್ಮೆಂಟ್ಗೆಲ್ಲ ಆಗೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಯಾವ್ದು ಮೆಜರ್ಮೆಂಟ್ ಇರೋದು ಇದಕ್ಕೆ ಪ್ಲಾನ್ ಮಾಡ್ಕೊಂಡು ತಗೋಬೇಕಾಗಿ ಬರುತ್ತೆ. ಸೊ ಹಂಗಾಗಿ ನಿಮಗೆ ಬಜೆಟ್ ಇಂದ ಹಿಡ್ದು, ಸೈಟ್ ನಂಬರ್ಸ್ ಇಂದ ಹಿಡ್ದು, ಸೈಟ್ ಫೇಸಿಂಗ್ಸ್ ಇಂದ ಹಿಡ್ದು, ನಿಮ್ಗೇನಾದ್ರೂ ಬೇಕು ಒಳ್ಳೆ ಸೈಟ್ಸ್ ನಂಗಿತ್ತು ಅಂದರೆ ಆದಷ್ಟು ಬೇಗ ಬಂದು ಒಂದು ಸೈಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ವೀಕ್ಷಕರೇ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಸೊ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ ರೀತಿ ಆಗತ್ತೆ, ಸೊ ಹಾಗೆ ಲೇಔಟ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಸರೌಂಡಿಂಗ್ ಯಾವ ಥರ ಇದೆ ಎಲ್ಲ ನಿಮಗೆ ಐಡಿಯಾ ಸಿಕ್ಕಿರುತ್ತೆ.
ಸರ್ ಇವಾಗ ಬುಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ಥರ ಇದೆ? ಸರ್ ಬುಕಿಂಗ್ ಅಂದ್ರೆ ಏನಿರುತ್ತೆ ಸರ್, ನಮ್ಮಲ್ಲಿ ಲೇಔಟಲ್ಲಿ ಆಲ್ಮೋಸ್ಟ್ ಹುಡುಗರುಗಳು ಇರ್ತಾರೆ. ಈಗ ಏನಾಗುತ್ತೆ ಅಂದರೆ ಫಸ್ಟ್ ಅವ್ರು ಬಂದು ಜಾಗನ ವಿಸಿಟ್ ಮಾಡ್ಬೇಕಾಗಿ ಬರ್ತದೆ. ಈಗ ಈ ಜಾಗನ ವಿಸಿಟ್ ಮಾಡೋಕ್ಕೆ ಡೈರೆಕ್ಟ್ ಅವ್ರೇನಾದ್ರು ಲೇಔಟ್ ಹತ್ರ ಬರ್ತೀನಿ ಅಂದರೆ ಲೇಔಟಲ್ಲಿ ಹುಡುಗರು ಇರ್ತಾರೆ. ಇಲ್ಲ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ನಾಗರಬಾವಿ ಹತ್ರ ಬರ್ತದೆ. ನಾಗರಬಾವಿ ಹತ್ರ ನಮ್ಮ ಆಫೀಸ್ ಹತ್ರ ಬಂದರೆ ನಿಮಗೆ ಪ್ರಾಪರ್ಟಿ ಬಗ್ಗೆ ಮತ್ತೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀವಿ. ಓಕೆ, ಈ ಜಾಗ ಈ ಥರ ಬರುತ್ತೆ, ಈ ಥರ ಬರುತ್ತೆ ಅಂತ ಅವ್ರಿಗೆ ಕನ್ವೀನಿಯಂಟ್ ಆದರೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ. ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ. ಬಂದು ಪ್ರಾಪರ್ಟಿ ನೋಡಿ, ನಿಮಗೆ ಪ್ರಾಪರ್ಟಿ ಓಕೆ ಆಯ್ತು ಅಂದ್ರೆ ಸರ್ ಬುಕಿಂಗ್ ಪ್ರೊಸೆಸ್, ರಿಜಿಸ್ಟ್ರೇಷನ್ ಪ್ರೊಸೆಸ್ ನಾವು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಡ್ತೀವಿ. ಓಕೆನಾ? ಇನ್ ಕೇಸ್ ಇದ್ರದ್ದು ಡಾಕ್ಯುಮೆಂಟ್ ಏನಾದ್ರು ನೀವು ತೊಗೊಂಡು ಹೋಗ್ಬೇಕು ಅಂದರೆ ಬಂದು ನೀವು ಜಾಗ ನೋಡಿ, ನಿಮಗೆ ಯಾವುದು ಸೈಟು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು 10,000 rupees ಬ್ಲಾಕಿಂಗ್ ಅಮೌಂಟ್ ಅಂತ ಪೇ ಮಾಡಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ನಿಮ್ಗೆ ಏನಾದ್ರೂ ಸರ್ ಡಾಕ್ಯುಮೆಂಟ್ ಓಕೆ ಆಗಿಲ್ಲ ಅಂದರೆ ಓಕೆನಾ, ಏಕೆಂದರೆ ನನ್ನ ಹೆಸರಲ್ಲೇ ಇರೋದ್ರಿಂದ ಪ್ರಾಪರ್ಟಿ ನಿಮಗೆ 100% ಜೆನ್ಯೂನ್ ಪ್ರಾಪರ್ಟಿ, ನಿಮಗೆ 100% ಲೀಗಲ್ ಬರುತ್ತೆ. ಇನ್ ಕೇಸ್ ಬೇರೆ ಏನಾದರೂ ನಿಮಗೆ ರಿಕ್ವೈರ್ಮೆಂಟ್ ಇದ್ದು ನಿಮಗೆ ಓಕೆ ಆಗಿಲ್ಲ ಅಂದರೆ ನೀವು ಏನು ಪೇಮೆಂಟ್ ಮಾಡಿರ್ತೀರ 100% ನಿಮಗೆ ರಿಫಂಡಬಲ್ ಇರುತ್ತೆ. ಓಕೆ, ಸೊ ವೀಕ್ಷಕರೇ ಬುಕಿಂಗ್ ಹೇಗೆ ಮಾಡ್ಬೇಕಂತ ನಿಮಗೂ ಗೊತ್ತಾಗಿರುತ್ತೆ. ಸೊ ನಾಗರಬಾವಿಯಲ್ಲಿ ಆಫೀಸ್ ಕೂಡ ಇದೆ ಇರೋದು. ಆಫೀಸಿಗೆ ಹೋದರೆ ನಿಮಗೆ ಫ್ರೀ ಸೈಟ್ ವಿಸಿಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇಲ್ಲ ನೀವೇ ಡೈರೆಕ್ಟ್ ಆಗಿ ಇಲ್ಲಿ ಬರ್ತೀರಾ ಅಂದರೆ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ. ಸೊ ಓಕೆ ಸರ್, ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಇಲ್ಲಿ ಹೊಡೆದು. ಸರ್ ಹಾಸನಾಂಬ ಡೆವಲಪರ್ಸ್ ಕಡೆಯಿಂದ ಏನು ಇಲ್ಲಿ ಎಂಟ್ಕನಹಳ್ಳಿ ಅಂತ ಏನು ಲೊಕೇಶನಲ್ಲಿ ನಾನು ಲೇಔಟ್ ಮಾಡ್ತಾ ಇದ್ದೀನಿ ಸರ್, ಅದನ್ನು ಆವಾಗಲೇ ಹೇಳ್ದಂಗೆ ನಾವು ಒಂದು 3-4 ಕಡೆ ಲೇಔಟ್ಗಳನ್ನ ಮಾಡಿದ್ದೀವಿ ಆಲ್ರೆಡಿ, ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಪ್ರೆಸೆಂಟ್ ನಿಮಗೆ ಇಲ್ಲಿ ಎಂಟ್ಕನಹಳ್ಳಿ ಹತ್ರ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ರೈಲ್ವೆ ಗೋಲಹಳ್ಳಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ರೈಲ್ವೆ ಗೋಲಹಳ್ಳಿಯಿಂದ ಜಸ್ಟ್ ನಿಮಗೆ ಒಂದು 2 minutes ಅಲ್ಲಿ ನಿಮಗೆ ಒಂದು ಬೈರ್ಶೆಟ್ಟಹಳ್ಳಿ ಅಂತ ಬರುತ್ತೆ. ಅಲ್ಲೂ ಕೂಡ ನಿಮಗೆ ಒಂದು 3.5 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಅದು ಕೂಡ ನಿಮಗೆ BM ಮಾಡಿ ಅಪ್ರೂವ್ಡ್ ಏಕತಾನೆ ಬರುತ್ತೆ ಸರ್. ಬಟ್ ಅದು ಇನ್ನೂ ಲಾಂಚ್ ಆಗಿಲ್ಲ. ಸೊ ಗ್ರಾಹಕರು ಯಾರು ಬಂದರೆ ಡೆವಲಪ್ಮೆಂಟ್ ಆಲ್ರೆಡಿ ಆಗ್ತಾ ಇದೆ. ಓಕೆನಾ? ನಿಮಗೆ ಆಲ್ಮೋಸ್ಟ್ ಮೋರಿ ವರ್ಕ್ ಆಗಿರ್ಬೋದು, ನಿಮಗೆ ವಾಟರ್ ಸ್ಯಾನಿಟರಿ ವರ್ಕ್ ಆಗಿರ್ಬೋದು ಆಗ್ತಾ ಇದೆ. ಇನ್ ಕೇಸ್ ಆ ಕಡೆ ಯಾರಾದರೂ ನೋಡ್ತಾ ಇದ್ರೆ ಸಿಮಿಲರ್ ನಮ್ಗೆ ಆ ಕಡೆನೇ ಬೇಕು, ಯಾಕೆಂದ್ರೆ ನಿಮಗೆ ಒಂದು ದೇವನಹಳ್ಳಿ ರೋಡಿಗೆ ನಿಯರ್ ಆಗುತ್ತೆ, ದೊಡ್ಡಬಳ್ಳಾಪುರ ರೋಡಿಗೆ ನಿಯರ್ ಆಗುತ್ತೆ, ಕ್ವೀನ್ ಸಿಟಿಗೂ ಕೂಡ ತುಂಬಾ ಹತ್ರ ಇದೆ. ಸೊ ಅಲ್ಲೇನಾದ್ರೂ ಯಾರಾದ್ರೂ ಗ್ರಾಹಕರೇನೋ ನೋಡ್ತಾ ಇದ್ರೆ ಆ ಸೈಟ್ ಬೇಕು ಅನ್ನೋ ಕೂಡ ನಮ್ಮಲ್ಲಿ ಸಿಗುತ್ತೆ. ಒಂದ್ಸಲ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಎರಡೂ ಪ್ರಾಪರ್ಟಿ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಇನ್ ಕೇಸ್ ಅದನ್ನು ನೋಡಿ ನೀವು ಅದನ್ನು ಓಕೆ ಮಾಡ್ಕೊಂಡು ನೀವು ಅದನ್ನು ಬುಕಿಂಗ್ ಮಾಡ್ಕೋತೀನಿ ಅಂದ್ರೆ ಏನಾಗುತ್ತೆ, ವಿತಿನ್ ನಿಮಗೊಂದು 3 months ಒಳಗಡೆ ಕಂಪ್ಲೀಟ್ ಡೆವಲಪ್ಮೆಂಟ್ ಅದನ್ನು ಕೂಡ ನಾವು ಮಾಡ್ಕೊಡ್ತೀನಿ. ಯಾಕಂದ್ರೆ ಅವಾಗಲೇ ನಾನು ಹೇಳ್ದಂಗೆ ನಿಮಗೆ ಇದನ್ನು ಕೂಡ ಕಂಪ್ಲೀಟ್ ಏನು ಡೆವಲಪ್ಮೆಂಟ್ ಇರಲಿಲ್ಲ, ಇವಾಗ ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಸೊ ಹಂಗಾಗಿ ಅದನ್ನು ಕೂಡ ನಿಮಗೆ ಇವಾಗ ಆಲ್ಮೋಸ್ಟ್ ಅದು ವರ್ಕ್ ನಡೀತಾ ಇದೆ. ಓಕೆನಾ? ವಿತಿನ್ 3 months ಒಳಗೆ ನಿಮಗೆ ಕಂಪ್ಲೀಟ್ ವರ್ಕ್ನು ಕೂಡ ನಾವು ಫಿನಿಶ್ ಮಾಡ್ಕೊಡ್ತೀವಿ. ನೀವೇನಾದ್ರೂ ಅದನ್ನು ಕೂಡ ನೀವು ಪ್ರಾಪರ್ಟಿ ವಿಸಿಟ್ ಮಾಡ್ತೀನಿ ನನಗಿತ್ತು ಅಂದರೆ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ವೀಕ್ಷಕರೇ, ಈ ಲೇಔಟ್ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಸೊ ನಮ್ಮ ನವೀನ್ ಸರ್ ಅವರು ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಅನ್ಲಾಕ್ ಕರ್ನಾಟಕದಲ್ಲಿ ಇರುತ್ತೆ, ಖಾಲಿ ಜಾಗ ಇರೋದು ವಿಡಿಯೋ ಕೂಡ ಸಿಗುತ್ತೆ. ಇವತ್ತೇ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ಕಂಪೇರ್ ಮಾಡಿ ನೋಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ದು ಒಂದು ಕನಸಿನ ಸೈಟ್ ಅಥವಾ ಮನೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.